ಕ್ರಿಸ್ ಡಾಕ್ಟರ್ಗೆ ಕಾಲ್ ಮಾಡ್ದೆ. ಡಾಕ್ಟರ್ ಬಂದು ಲೈಟ್ ಫೀವರ್ ಅಂತ ಹೇಳಿ ಪೇಯ್ನ್ ಕೂಡ ಆಗದಾಗ ಇಂಜೆಕ್ಷನ್ ಕೊಟ್ಟು ಹೋದರು. ಡಾಕ್ಟರ್ ಕ್ರಿಶ್ ಫ್ರೆಂಡ್ ಆಗಿದ್ದರಿಂದ ಡೀಟೇಲ್ಸ್ ಹೇಳೋ ಅಗತ್ಯ ಇರಲಿಲ್ಲ. ಡಾಕ್ಟರ್ ಹೋದ ತಕ್ಷಣ ಕ್ರಿಶ್ ಮತ್ತೆ ಡೋರ್ ಲಾಕ್ ಮಾಡ್ಕೊಂಡ. ಬಂಗಾರ, ನನಗೆ ಗೊತ್ತು ನೀನು ಹೀಗೆ ಮಾಡೋದು ತಪ್ಪು, ಆದರೆ ಬೇರೆ ಆಪ್ಷನ್ ಇಲ್ಲ. ನೀನು ನನ್ನ ಹೆಂಡತಿಯನ್ನು ಹಕ್ಕಿನಿಂದ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಹೇಳಿ ಸ್ಪಂದನ ಡ್ರೆಸ್ ತೆಗೆದ. ಕ್ರಿಶ್ ಸ್ಪಂದನ ಮೈ ಮೇಲಿದ್ದ ಬರೆಗಳಿಗೆ ಆಯಿಂಟ್ಮೆಂಟ್ ಹಚ್ಚಿ ಸ್ಪಂದನ ಪಕ್ಕದಲ್ಲಿ ಮಲಗ ಅವಳನ್ನೇ ನೋಡ್ತಿದ್ದ. ಕ್ರಿಶ್ ಕಣ್ಣುಗಳು ಕೆಂಡದಂತಿದ್ದವು. ಒಂದು ಕಡೆ ಕೋಪ, ಇನ್ನೊಂದು ಕಡೆ ಸಂಕಟ. ನಿನ್ನ ಇಷ್ಟೊಂದು ಕಾಡ್ತಾ ಇರೋರನ್ನ ಏನೂ ಮಾಡದೇ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿನ್ನನ್ನು ನನ್ನ ಹತ್ರ ಕರ್ಕೊಂಡು ಬಂದುಬಿಡ್ತೀನಿ ಬಂಗಾರ ಅಂದ್ಕೊಂಡ ಕ್ರಿಶ್. ಸ್ಪಂದನ ಸ್ವಲ್ಪ ಕದರಿದ ತಕ್ಷಣ ಮತ್ತೆ ಕೊಟ್ಟು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಸ್ಪಂದನ ಹಣೆ ಮೇಲೆ ಮುತ್ತಿಟ್ಟು ಕ್ರಿಶ್ ಕೂಡ ನಿದ್ದೆ ಹೋದ. ಆ ಮದ್ದು 5 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ. ಕ್ರಿಶ್ ಅಲಾರಾಮ್ ಇಟ್ಕೊಂಡು ಎದ್ದು ಮತ್ತೆ ಸ್ಪಂದನ ಆಯಿಂಟ್ಮೆಂಟ್ ಅಪ್ಲೈ ಮಾಡಿ ಅವಳು ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಮಲಗ್ದ. ಸ್ವಲ್ಪ ಹೊತ್ತಿಗೆ ಎದ್ದು ಕಾರ್ತಿಕ್ ಮೆಸೇಜ್ ಮಾಡ್ದ. ಕಾರ್ತಿಕ್ ಬಂದ ತಕ್ಷಣ ಸ್ಪಂದನಳನ್ನು ಎತ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸಿ 25,000 ರೂಪಾಯಿ ದುಡ್ಡನ್ನು ಸ್ಪಂದನ ಬ್ಯಾಗ್ ಒಳಗಿಟ್ಟ. ಕಾರ್ತಿಕ್ ಮತ್ತು ಡ್ರೈವರ್ ಇಬ್ಬರು ಸೇರಿ ಸ್ಪಂದನ ಎಚ್ಚರ ಆಗೋವರೆಗೂ ರೋಡ್ ಮೇಲೆ ವೆಯ್ಟ್ ಮಾಡಿದ್ರು. ಸ್ಪಂದನ ಕಣ್ಣು ಬಿಟ್ಟ ತಕ್ಷಣ ಹೊರಗೆ ನೋಡಿದ್ಲು. ಏನಿದು ಡೇ ಟೈಮ್ ಥರ ಇದೆ ಅಂತ ಟೈಮ್ ನೋಡಿದ್ಲು. ಬೆಳಿಗ್ಗೆ 8 ಗಂಟೆ ಆಗಿತ್ತು. ತಕ್ಷಣ ಸ್ಮಿತಾ ಕಾಲ್ ಮಾಡಿದ್ಲು. ಏನಮ್ಮ? ಸ್ಪಂದನ ಅಂದ್ಲು. ಸ್ಮಿತಾ, ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ಲು. ಎಲ್ಲಿದೆಯಾ ಅಂತ ನಾನು ಕೇಳ್ತೀಯಲ್ಲ, ಆದರೂ ಇವಾಗ ತಾನೇ ಅಲ್ವಾ ಹೋದದ್ದು ಅಂದ್ಲು. ಏನೋ ನಾನು ಹೋದ್ನಾ? ಎಲ್ಲಿಗೆ? ನೈಟ್ ಆಫೀಸಿಗೆ ಬಂದೇ ವರ್ಕ್ ಮಾಡಿದ್ವಿ, ಇವಾಗ ತಾನೇ ಮನೆಗೆ ಹೊಟ್ಟಲ್ಲ ಅಂದ್ಲು. ಅಯ್ಯೋ ಕೃಷ್ಣ, ಏನಿದು ಅಂತ ಶಾಕ್ ಆಗಿ, ಇಲ್ಲ ನಾನು ಬರಲೇ ಇಲ್ಲ ಅಂದ್ಲು. ಸ್ಪಂದನ, ನಿಂಗೆ ನಿದ್ದೆ ಇಲ್ಲ ಅಂದರೆ ಹಾಗಿದ್ದೆಲ್ಲ ಮರ್ತ್ಬಿಡ್ತೀಯಾ? ನಿನಗೆ ಈ ಥರದ ಕಾಯಿಲೆ ಇದೆ ಅಂತ ನನಗೆ ಹೇಳಲೇ ಇಲ್ವಲ್ಲ. ನನಗೆ ಯಾವ ವಿಷಯನೂ ಇಲ್ಲ, ನಾನು ನಿಜವಾಗ್ಲೂ ಬರಲಿಲ್ಲ ಅಂದ್ಲು. ಸರಿ, ಹಾಗಾದರೆ ನೀನು ಬ್ಯಾಗ್ ಓಪನ್ ಮಾಡು ಅಂದ್ಲು. ಸ್ಪಂದನ ಓಪನ್ ಮಾಡಿದ್ಲು. ಅದರಲ್ಲಿ ನಾನು ಕೊಟ್ಟಿರೋ 25,000 ಇಟ್ಕೊಂಡಿದೆಯಲ್ಲ, ಇದೆಯಾ ಅಂತ ಕೇಳಿದ್ಲು. ಸ್ಮಿತಾ, ದುಡ್ಡಿದೆ ಆದರೆ ನಾನು ಇಟ್ಕೊಳ್ಳಿಲ್ಲ ಅಂದ್ಲು ಕಂಗಾಲಾಗಿ. ಸ್ಪಂದನ, ಪ್ಲೀಸ್ ನಂಗೆ ನಿದ್ದೆ ಬರ್ತಿದೆ, ನೀನು ಕೂಡ ನಿದ್ದೆ ಮಾಡು, ನಿದ್ದೆಯಿಂದ ಎದ್ದ ತಕ್ಷಣ ನೆನಪಿಗೆ ಬರುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಸ್ಪಂದನ ಮನಸ್ಸಲ್ಲಿ ಅಂದ್ಕೊಡ್ತಿದ್ದೀನಿ ಅಂದ್ಕೊಂಡು ಜೋರಾಗಿ, ನಾನು ಹೋಗಲೇ ಇಲ್ಲ ತಾನೇ, ಒಂದು ವೇಳೆ ನನ್ನ ಹಾಗಿರೋ ದಿವ್ಯ ಏನಾದರೂ ಹೋಗಿತ್ತಾ? ಇಲ್ಲಾಂದರೆ ಮನುಷ್ಯರನ್ನು ಹೋಲೋ ಮನುಷ್ಯರು 7 ಜನ ಇರ್ತಾರಂತಾರಲ್ಲ, ಅದರಲ್ಲಿ ಯಾರಾದರೂ ಹೋದ್ರಾ? ಇಲ್ಲಾಂದರೆ ನಾನೇ ನಿದ್ದೆ ಮಧ್ಯದಲ್ಲಿ ಈ ಥರ ಮಾಡಿಬಿಟ್ನಾ? ನಿನ್ನೆ ನಾನು ಜಾಸ್ತಿ ತಿಂದುಬಿಟ್ನಾ ಅಂತ ತನ್ನಷ್ಟಕ್ಕೆ ತಾನೇ ಏನೇನೋ ಬಡ್ಕೊಳ್ತಿದ್ಲು. ಕಾರ್ತಿಕ್ ತನಗೆ ಬರ್ತಿದ್ದ ನಗುನ ತುಂಬ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ತಿದ್ದ. ಆದರೆ ಕಾಲ್ನಲ್ಲಿದ್ದ ಕ್ರಿಶ್, ವಿರಾಟ್, ವಂಶಿ, ಸ್ಮಿತಾ, ಸ್ವಾತಿ ಮಾತ್ರ ಪಕ್ಕ ನಗ್ತಿದ್ರು. ಸ್ಪಂದನಳನ್ನು ಮನೆ ಹತ್ರ ಡ್ರಾಪ್ ಮಾಡಿ ಕಾರ್ನಲ್ಲಿ ನಕ್ಕು ನೋವು ತರಿಸ್ಕೊಂಡು ಕಾರ್ತಿಕ್ ಮನೆಗೆ ಬಂದು ಕಾರ್ತಿಕ್ ಹತ್ರ, ಕ್ರಿಶ್, ನನಗೆ ನನ್ನ ಬಂಗಾರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಜೊತೆ ಇರಬೇಕು ಅಂದ ಕ್ರಿಶ್. ಇದು ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂದ ಕಾರ್ತಿಕ್. ನಾನು ಅಂದ್ಕೊಂಡಾಗ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಮದುವೆ ಆಗಿ 3 ದಿನ ಆಗ್ತಿತ್ತು ಅಂದ ಕ್ರಿಶ್. ಆಗಿದ್ದಿದ್ರೆ ಸ್ಪಂದನ ನೀನು ಬಿಟ್ಟು ಓಡಿ ಹೋಗ್ತಿರ್ಲಿಲ್ಲ ಅಂದ ಕಾರ್ತಿಕ್. ಅದಕ್ಕೆ ಕಣೋ ಇಡಿಯಟ್, ನಿನ್ಗೆ ಹೇಳಿದ್ದು ಏನಾದರೂ ಒಂದು ಪ್ಲ್ಯಾನ್ ಮಾಡು ಅಂತ ಗಂಭೀರವಾದ ವಾಯ್ಸ್ನಲ್ಲಿ. ಅಷ್ಟರಲ್ಲಿ ವಂಶಿ ಬಂದು, ಮೊದಲು ಆ ಮನೇಲಿರೋ ವೀಕ್ನೆಸ್ ತಿಳ್ಕೊಬೇಕು, ಸ್ಪಂದನ ನಾನು ಬಿಟ್ಬಿಟ್ರೆ ಅವ್ರಿಗೆ ಸಿಗೋ ಬೆನಿಫಿಟ್ಸ್ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಆಗಬೇಕು ಅಂದ ವಂಶಿ. ಕಾರ್ತಿಕ್ ಅರ್ಥವಾಗದಾಗ ನೋಡ್ದ. ಸ್ಪಂದನಾಳ ಅಜ್ಜಿ ತನ್ನ ಆಸ್ತಿಯನ್ನೆಲ್ಲ ಸ್ಪಂದನ ಹೆಸರಿಗೆ ಬರೆದಿದ್ದಾಳೆ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಬೆನಿಫಿಟ್ ಇರಬಹುದು ಅಂದ. ಹೌದಾ ಅಂತ ಪೂರ್ತಿ ಡೀಟೇಲ್ಸ್ ಗೊತ್ತಿಲ್ಲ ಅಂದ ಕಾರ್ತಿಕ್. ಇನ್ನೇನು ಮಾಡ್ತಿದ್ಯಾ, ಫಸ್ಟ್ ಕಂಡು ಹಿಡಿ ಅಂದ ಆವೇಶವಾಗಿ. ನೀನೇನಾದರೂ ದಿನಗಳು ತಿಂಗಳುಗಳು ಕೊಟ್ಟಿದ್ದೀಯಾ ನನಗೆ? 1 ಗಂಟೆ ಕೊಟ್ಟೆ, ಇಷ್ಟಾದರೂ ತಿಳ್ಕೊಂಡಿದ್ದೀನಿ, ಇನ್ನು ಎಷ್ಟು ತಿಳ್ಕೊಬೇಕು ಅಂದ ಕಾರ್ತಿಕ್. ಕ್ರಿಶ್ ವಂಶಿಯನ್ನು ನೋಡಿ, ನಿನಗೆ ಹೇಗೆ ಗೊತ್ತು ಅಂದ. ಪವಿತ್ರ ಹಿಡಿದಂತೆ ಸ್ಮಿತಾಗೆ ಅಂದ. ಪವಿತ್ರ ಜೊತೆ ಮಾತಾಡಬೇಕಂದ ಕ್ರಿಶ್. ಹೌದು, ಸ್ಪಂದನ ಬಗ್ಗೆ ಎಲ್ಲ ತಿಳಿದಿರೋ ಒಂದೇ ಒಂದು ಪರ್ಸನ್ ಅವಳು ಅಂದು ಸ್ಮಿತಾ. ಅಂದ ಕ್ರಿಶ್. ಎಲ್ಲರನ್ನ ನೋಡಿ ಅವಳ ಮೈ ಮೇಲೆ ಬರೀ 8 ಗಾಯಗಳೇ ಇವೆ ಕಣ್ರೋ ಅಂತ ಕಣ್ಣು ತುಂಬ ನೀರು ತಂದುಕೊಂಡು, ಏನು ಮಾತಾಡ್ತಿದ್ಯಾ ಕ್ರಿಶ್ ಅಂದ ಶಾಕಾಗಿ. ಹೌದು ಕಣೋ, ಕೇವಲ ಮುಖ ಬಿಟ್ಟರೆ ಮೈಯೆಲ್ಲ ಎಲ್ಲೋ ಒಂದು ಕಡೆ 8 ಗಾಯನೇ ಇದೆ. ದಿನ 8 ತಿಂತಿದ್ದಾಳೆ ಅನಿಸುತ್ತೆ, ನಿದ್ದೆಯಲ್ಲೂ ನಡಕ್ತಿದ್ದಾಳೆ, ಎಲ್ಲಂದ್ರಲ್ಲಿ ಬರೀ ಎಳೆದು ಗಾಯ ಮಾಡ್ದಾಗಿದೆ ಅಂದ ಕ್ರಿಶ್. ಸ್ಮಿತಾ ಕೃಷ್ಣ ಹಿಡ್ಕೊಂಡು, ನೀನು ಸಂಕಟ ಪಡಬೇಡ ಕ್ರಿಶ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವಳನ್ನ ನಮ್ಮ ಹತ್ರ ಕರ್ಕೊಂಡು ಬರೋಣ, ಅವಳು ಮಿಸ್ ಮಾಡ್ಕೊಂಡಿರೋ ಲೈಫ್ನೆಲ್ಲ ಅವಳಿಗೆ ಕೊಡೋಣ ಅಂದ್ಲು. ಕಾರ್ತಿಕ್ ಮತ್ತು ವಂಶಿ ನೋಡಿ, ನಿನಗೆ 1 ಮಂತ್ ಟೈಮ್ ಕೊಡ್ತಿದ್ದೀನಿ, ಏನಾದರೂ ಮಾಡು, ಇಲ್ಲ ಅಂದರೆ ಬಲವಂತವಾಗಾದರೂ ಕರ್ಕೊಂಡು ಬರ್ತೀನಿ ಅಂದ ಕ್ರಿಶ್. ಓಕೆ ಅಂದ ಕಾರ್ತಿಕ್. ಸ್ಪಂದನ ಮನೆ ಒಳಗಡೆ ಹೋಗಿ ಫ್ರೆಶ್ ಆಗಿ ಮಲ್ಕೊಂಡ್ಲು. ಕಲಾವತಿ ಬಂದು, ದುಡ್ಡು ತಂದಿದೆಯಾ ಅಂತ ಕೇಳಿದ್ರು. ತಂದಿದ್ದೀನಿ ಯಜಮಾಂತಿ ಅಂತ ದುಡ್ಡು ಕೊಟ್ಲು. ಕಲಾವತಿ ಲೆಕ್ಕ ಹಾಕಿ ಎಷ್ಟು ಕೊಟ್ಟರು ಅಂತ ಕೇಳಿದ್ಲು. 25,000 ಯಜಮಾಂತಿ ಅಂದ್ಲು. ಇದೇ ಬಿಡು ಅಂದ್ಲು. ಸರಿ ಅಂತ ಹೇಳಿ ನಾನು ಮಲ್ಕೊಳ್ತೀನಿ ಅಂದ್ಲು. ಏನಮ್ಮ ಇವಾಗ ಮಲ್ಕೋತಿದ್ಯಾ ಅಂತ ಕೇಳಿದ್ಲು. ಈ ದಿನ ಲೀವ್ ತೊಗೋತೀನಿ, ನೈಟೆಲ್ಲ ವರ್ಕ್ ಮಾಡಿದ್ದೀನಿ, ನನಗೆ ಪೀರಿಯಡ್ಸ್ ಕೂಡ ಆಗಿದೆ ಅಂದ್ಲು. ಲೀವ್ ತೊಗೊಂಡ್ರೆ ಸ್ಯಾಲ್ರಿ ಕಟ್ ಮಾಡ್ತಾರಾ ಅಂತ ಕೇಳಿದ್ಲು. ಹೌದು ಅಂದ್ಲು. ಹಾಗಾದರೆ ಹೋಗು, ಪೀರಿಯಡ್ಸ್ ತಿಂಗಳು ಬರುತ್ತೆ, ಪ್ರತಿ ತಿಂಗಳು ಲೀವ್ ತೊಗೋತೀಯಾ, ಏನು ಪರವಾಗಿಲ್ಲ ಹೋಗು ಅಂತ ಬೈದ್ಲು. ಹೋಗ್ತೀನಿ ಯಜಮಾಂತಿ ಅಂತ ರೆಡಿಯಾಗಿ ಬಂದ್ಲು. ರಂಗಮ್ಮ, ಇನ್ನೊಮ್ಮೆ ಯಾವಾಗಲಾದರೂ ಹೀಗೆ ಕರೆದ್ರೆ ಹೋಗು, ನೋಡು ಒಂದೇ ದಿನಕ್ಕೆ 25,000 ಅಂದ್ಲು. ಅಂದ್ಲು ಸ್ಪಂದನ. ನಾವು ಶಾಪಿಂಗ್ ಹೋಗ್ತಿದ್ವಿ,
ಜಾಗ್ರತೆ ಅಂತ ಕೆಲಸದ ಹುಡುಗಿಗೆ ಹೇಳಿ ಹೊರ್ಟೋದ್ರು. ಸ್ಪಂದನ ಕ್ಯಾಬ್ಗಾಗಿ ವೆಯ್ಟ್ ಮಾಡ್ತಾ ಹಾಲ್ನಲ್ಲಿ ಕೂತಿದ್ಲು. ಕೆಲಸದ ಹುಡುಗಿ ಬಂದು ಜ್ಯೂಸ್ ಕೊಟ್ಟಳು. ಸುತ್ತಲೂ ನೋಡಿ ಬೇಡ ಅಂತ ಹೇಳಿದ್ಲು ಸ್ಪಂದನ. ಮೇಡಮ್ ಯಾರಿಲ್ಲ, ನೀ ಕೊಟ್ಟು 25,000 ತೊಗೊಂಡು ಶಾಪಿಂಗ್ ಹೊಟ್ಟೋದ್ರು ಅಂದ್ಲು. ರಂಗಮ್ಮ ರೂಮ್ ನೋಡಿದ್ಲು, ಅವರು ಇಲ್ಲ ಅಂದ್ಲು. ಟಕ್ ಅಂತ ಬ್ಯಾಗ್ನಿಂದ ಟ್ಯಾಬ್ಲೆಟ್ಸ್ ತೊಗೊಂಡು ನುಂಗಿ ಜ್ಯೂಸ್ ಕುಡಿದು ಮೇಡಕ್ಕೆ ಕೊಟ್ಟಳು. ಏನಾಯ್ತು ಮೇಡಮ್ ಅಂತ ಕೇಳಿದ್ರೆ ಅವಳು ಅದು ಹೇಳಿ ಮೇಡಮ್ ಪರವಾಗಿಲ್ಲ ಅಂದರು. ಪೀರಿಯಡ್ಸ್ ಪೇಯ್ನ್ ಜಾಸ್ತಿ ಇದೆ, ಅದಕ್ಕೆ ಪೇಯ್ನ್ ಕಿಲ್ಲರ್ ಅಂದ್ಲು. ಇಷ್ಟನ್ನು ಕ್ರಿಶ್ ಕಾಲ್ನಲ್ಲಿ ನೋಡ್ದ. ಸ್ಪಂದನ ಕ್ಯಾಬ್ ಬಂದ ತಕ್ಷಣ ಆಫೀಸ್ಗೆ ಹೊರ್ಟೋದ್ಲು. ಇಲ್ಲಿ ಆಫೀಸ್ನಲ್ಲಿ ಕ್ರಿಶ್ ಸ್ಮಿತಾಗೆ ವಿಷಯ ಹೇಳ್ದ. ಡಾಕ್ಟರ್ಗೆ ಕಾಲ್ ಮಾಡಿ ಏನೋ ಕೇಳ್ದ. ಸ್ಮಿತಾಗೆ ಒಂದು ಟ್ಯಾಬ್ಲೆಟ್ ಕೊಟ್ಟು ಅವಳು ಕುಡಿಯೋ ಜ್ಯೂಸ್ನಲ್ಲಿ ಇದನ್ನು ಹಾಕು ಅಂದ. ಏನಿದು ಅಂತ ಕೇಳಿದ್ಲು. ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂದ ಕ್ರಿಶ್. ಏನು ಮಾಡ್ತಿದ್ಯಾ ಕ್ರಿಶ್, ನಿನ್ನೆ ನೈಟ್ ಕ್ಲೋರೋಫಾರ್ಮ್ ಕೊಟ್ಟೆ, ಇವಾಗ ಸ್ಲೀಪಿಂಗ್ ಪಿಲ್ಸ್ ಅಂದ್ಲು. ನಾನು ಇವಾಗಲೇ ರೀನಾ ಕಾಲ್ ಮಾಡಿ ಕೇಳಿದೆ, ನೋ ಪ್ರಾಬ್ಲಮ್ ಅಂತೆ, ನೀನು ಕೊಡು, ಅದು ಈ ರೂಮ್ನಲ್ಲೇ ಅಂದ ಕ್ರಿಶ್. ಅಂದರೆ ಈ ದಿನವೂ ಅವಳು ಏನೂ ವರ್ಕ್ ಮಾಡದೆ ನಿದ್ದೆ ಮಾಡ್ತಾಳಾ ಅಂತ ಕೇಳ್ದ ಕಾರ್ತಿಕ್. ಕಾರ್ತಿಕ್ ನೋಡಿ ಅವಳು ಇಲ್ಲಿಗೆ ಬರೋದು ರೆಸ್ಟ್ ತೊಗೊಳಕ್ಕೆ, ನನ್ನ ಕಣ್ಣು ಮುಂದೆ ಇರೋಕೆ, ಕೆಲಸ ಮಾಡೋಕ್ಕಲ್ಲ ಅಂದ. ಅವಳ ಟ್ಯಾಲೆಂಟ್ ನಿನಗೆ ಗೊತ್ತು ತಾನೇ ಅಂದ ಕಾರ್ತಿಕ್. ಬೋರ್ ಹೊಡೆದಾಗ ಮಾಡ್ತಾಳೆ, ಆದರೂ ಇಷ್ಟೊಂದು ಜನ ಯಾಕಿದ್ದಾರೆ ಕೆಲಸ ಮಾಡೋಕ್ಕೆ, ಮಾಡ್ತಾರೆ, ಅವಳು ಅದಕ್ಕೆ ಬರೋದು. ನಿನಗೇನಾದರೂ ಪ್ರಾಬ್ಲಮ್ಮಾ ಅಂದ ಕ್ರಿಶ್. ನನಗೇನು ಪ್ರಾಬ್ಲಮ್ ಇಲ್ಲ, ವರ್ಕ್ ಸೈಕೋ ಅಲ್ವ ನೀನು, ಸಡನ್ ಚೇಂಜ್ ತಡೆಯೋಕ್ಕಾಗದೆ ಕೇಳಿದೆ ಅಷ್ಟೇ ಅಂದ ಕಾರ್ತಿಕ್. ಕ್ರಿಶ್ ಒಂದು ಕೊಟ್ಟು ಹೇಳಿದನು ಮಾಡಲ್ಲೋ ಅಂದ. ಕ್ರಿಶ್ ಕೋಪದಿಂದ, ನೀನು ಕರೆಕ್ಟಾಗಿ ಇಷ್ಟೊಂದು ಪ್ರಾಬ್ಲಮ್ ಇರ್ತಿರಲಿಲ್ಲ ಅಂದ. ಬಾಬಾ ಪ್ಲೀಸ್ ಸ್ಟಾರ್ಟ್ ಮಾಡಬೇಡ, ನನ್ನ ತಂಗಿ ಬರೋ ಟೈಮ್ ಆಯಿತು ಅಂದ ಕಾರ್ತಿಕ್. ಸರಿಯಾಗಿ 5 ನಿಮಿಷಕ್ಕೆ ಬಂದಳು ಸ್ಪಂದನ. ಹೋಗಿ ತನ್ನ ಕ್ಯಾಬಿನಲ್ಲಿ ಬ್ಯಾಗ್ ಇಟ್ಟು ಸ್ಮಿತಾ ಕಾಲ್ ಮಾಡಿದ್ಲು. ಸ್ಮಿತಾ, ನಾನು ನನ್ನ ಕ್ಯಾಬಿನಲ್ಲಿಲ್ಲ, ಬೇರೆ ಕ್ಯಾಬಿನಲ್ಲಿದ್ದೀನಿ ಅಂತ ಕ್ರಿಶ್ ಕ್ಯಾಬಿನ್ ಕರೆದ್ಲು. ಎಲ್ಲಿದೆ ಅಂತ ಕೇಳಿದ್ಲು. ರೂಟ್ ಹೇಳಿದ್ಲು. ಸ್ಪಂದನ ತಲೆ ಪಕ್ಕಕ್ಕೆ ತಿರುಗಿಸ್ದೆ ನಡ್ಕೊಂಡು ಬರ್ತಿದ್ದಾಳೆ. ಜಸ್ಟ್ ಸ್ಮಿತಾ ಹೇಳಿದ್ದೀನಿ ಫಾಲೋ ಮಾಡ್ತಿದ್ದಾಳೆ ಅಷ್ಟೇ. ಫ್ಲೋರ್ನಲ್ಲಿರೋರೆಲ್ಲ ಸ್ಪಂದನಾಳನ್ನೇ ನೋಡ್ತಿದ್ದಾರೆ. ಹುಡುಗರಂತೂ ಮೇಲಿಂದ ಕೆಳಗಿನವರೆಗೂ ಬಾಡಿ ಸ್ಕ್ಯಾನ್ ಮಾಡೋ ಕೆಲಸದಲ್ಲಿದ್ದಾರೆ. ಅದನ್ನೇನೂ ಲೆಕ್ಕಿಸ್ಕೊಳ್ಳಿಲ್ಲ ಅವಳು. ಸ್ಮಿತಾ ಹೇಳಿದಾಗ ಹೋಗ್ತಿದ್ದಾಳಷ್ಟೇ. ಹೋಗಿ ಡೋರ್ ನಾಕ್ ಮಾಡಿದ್ಲು. ಕ್ರಿಶ್ ಹಿಂದೆ ತಿರುಗಿದ್ದಾನೆ. ಸ್ಪಂದನ ಸ್ಮಿತಾ ಎಲ್ಲಿದ್ದಾಳೆ ಅಂತ ನೋಡಿ ಹೋದ್ಲು. ಸ್ಮಿತಾ ಸ್ಪಂದನಾಗೆ ಜ್ಯೂಸ್ ಕೊಟ್ಟು ಕುಡಿ ಅಂದ್ಲು. ಬೇಡ ಸ್ಮಿತಾ, ಮನೇಲಿ ಕುಡಿದು ಬನ್ನಿ ಅಂದ್ಲು. ಮನೇಲಿ ಸ್ಟಾರ್ಟಾಗಿ ಆಲ್ರೆಡಿ 30 ನಿಮಿಷ ಆಯಿತು, ಇನ್ನೇನಿರುತ್ತೆ ಅಂತ ಬಲವಂತ ಕುಡಿಸಿದ್ಲು. ಕುಡಿದು ನೀನು ನೈಟ್ ನಾನು ಬಂದಿದ್ದ ಅಂತ ಕೇಳಿದ್ಲು. ಹೌದು ಅಂದ್ಲು. ಅಂದರೆ ನನ್ನ ಸರಿಯಾಗಿ ನೋಡಿದ್ರಾ ಅಂದ್ಲು. ನೋಡಿದೆ, ಆದರೂ ಯಾಕಾಗಿ ಕೇಳ್ತಿದ್ದಿ, ಬೆಳಗ್ಗೆನೂ ಹೀಗೆ ಕೇಳಿದೆ ಅಂದ್ಲು ಸ್ಮಿತಾ. ನಾನು ಹೇಗಿದ್ದೆ ಅಂದರೆ ನನ್ನ ಕಣ್ಣುಗಳು, ನನ್ನ ಕೈಗಳು, ಕಾಲುಗಳು ಸರಿಯಾಗಿದ್ವಾ ಅಥವಾ ಹಿಂದಕ್ಕೆ ತಿರುಗಿದ್ವಾ, ಕಣ್ಣು ಕೆಂಪಗಿದ್ವಾ, ಜುಟ್ಟು ಹೇಗಿತ್ತು ಅಂತ ವಿಚಿತ್ರವಾಗಿ ಕೇಳಿದ್ಲು. ಕ್ರಿಶ್ಗೆ ನಗು ತಡೆಯೋಕ್ಕಾಗಲಿಲ್ಲ. ಮೆಲ್ಲನೆದ್ದು ಪರ್ಸ್ನಲ್ ರೂಮ್ಗೆ ಹೊಟ್ಟೋದ. ಜೊತೆ ಕಾರ್ತಿಕ್ ಕೂಡ ಹೋದ. ಸ್ಮಿತಾ, ಏನಾಯ್ತು ನಿನಗೆ ಅಂತ ಕೇಳಿದ್ಲು. ನಿನಗೆ ಗೊತ್ತಾ, ದೆವ್ವಗಳಾಗೇ ಇರ್ತಾವೆ ಅಂದ್ಲು. ಅಂದರೆ ನೀನು ದೆವ್ವಗಳು ನೋಡಿದ್ಯಾ, ನಂಗೆ ಅಷ್ಟಾಗಿ ಪರಿಚಯ ಇಲ್ಲ ಬಿಡು ಅಂದ್ಲು. ಅಯ್ಯೋ ಕೃಷ್ಣ ಅಲ್ಲ, ನಾನು ಬುಕ್ಸ್ನಲ್ಲಿ ಓದಿದ್ದೀನಿ, ಅದಲ್ಲದೆ ನಂಗೆ ಚೆನ್ನಾಗಿ ನೆನಪಿದೆ, ನಾನು ಆಫೀಸಿಗೆ ಬರಲೇ ಇಲ್ಲ ಅಂದರೆ ನನ್ನ ಜಾಗದಲ್ಲಿ ಯಾವುದಾದ್ರೂ ಆತ್ಮ ನನ್ನ ಥರ ಬಂತೋ ಏನೋ ಅಂದ್ಲು. ಸ್ಮಿತಾಗ ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ, ನೀನಲ್ಲದೆ ಬೇರೆ ಯಾರಾದರೂ ಬಂದರೆ ದುಡ್ಡನ್ನು ನಿನಗೆ ಹೇಗೆ ಕೊಡ್ತಾರೆ ಅಂದ್ಲು. ಸರಿ, ನಾನು ಮಾಡಿದ ವರ್ಕ್ ತೋರಿಸಿ ಅಂತ ಕೇಳಿದ್ಲು. ಅದು CO ಹತ್ರ ಇದೆ, ಹೋಗಿ ಕೇಳು ಅಂದ್ಲು. ಕೃಷ್ಣ, ಅಮ್ಮೋ COನಾ, ಬೇಡ ಬಿಡು, ನಾನೇ ಮಾಡಿರ್ಬೋದು, ಜಾಸ್ತಿ ತಿಂದಿದ್ದಕ್ಕೆ ಬ್ರೈನ್ ಆಫ್ ಆಗಿರಬಹುದು, ಅದಕ್ಕೆ ನೆನಪಿಲ್ಲ ಅಂದ್ಲು. ಅದೇ ಆಗಿರುತ್ತೆ ಬಿಡು ಅಂದ್ಲು ಸ್ಮಿತಾ ಫ್ಲೋನಲ್ಲಿ. ನಾನು ನೈಟ್ ತುಂಬ ವರ್ಕ್ ಮಾಡಿದ್ದಕ್ಕೆ ಇವಾಗ ನಿದ್ದೆ ಬರ್ತಿದೆ ಅಂದ್ಲು. ಮಲಗು ಸ್ವಲ್ಪ ಹೊತ್ತು ಅಂದ್ಲು. ಅಮ್ಮೋ ಬೇಡ ಅಂದ್ಲು. ಏನು ಪರವಾಗಿಲ್ಲ ಮಲ್ಕೋ, ನೈಟೆಲ್ಲ ವರ್ಕ್ ಮಾಡಿದರೆ ಡೇ ಟೈಮ್ನಲ್ಲಿ ಮಲಗಬಹುದು ಅಂದ್ಲು. ಬೇಡ, ಫೈಲ್ ಕೊಡು, ಫಿನಿಷ್ ಮಾಡ್ತೀನಿ ಅಂದ್ಲು. ಸರಿ ಇಲ್ಲೇ ಮಾಡು ಅಂತ ಒಂದು ಫೈಲ್ ಕೊಟ್ಲು. ಸ್ಪಂದನ ಫೈಲ್ ನೋಡ್ತಾ ಡೆಸ್ಕ್ ಮೇಲೆ ಮಲಗಿ ನಿದ್ದೆ ಹೋದ್ಲು. ತಕ್ಷಣ ಸ್ಮಿತಾ ಕಾರ್ತಿಕ್ ಆ ರೂಮ್ನಿಂದ ಹೊರಟೋದ್ರು. ಕ್ರಿಶ್ ರಿಮೋಟ್ನಿಂದ ರೂಮ್ ಡೋರ್ ಲಾಕ್ ಮಾಡಿ ಸ್ಪಂದನ ಎತ್ಕೊಂಡು ಪರ್ಸ್ನಲ್ ರೂಮ್ಗೆ ಹೋಗಿ ಮಲಗಿಸಿ, ಹುಚ್ಚಿ ಹೇಗೆ ಸಿಕ್ಕೇ ನೀವು ನನಗೆ ಅಂತ ಅಂದ್ಕೊಂಡ. ನಡು ಮತ್ತು ಹೊಟ್ಟೆ ಮೇಲೆ ಹಾಟ್ ಪ್ಯಾಕ್ ಇಟ್ಟು ಸ್ವಲ್ಪ ಹೊತ್ತು ಕ್ರಿಶ್ ಕೂಡ ಸ್ಪಂದನಳನ್ನ ಇದೇ ಮೇಲೆ ಮಲಗಿಸ್ಕೊಂಡು ಮಲಗ್ದ. ಕ್ರಿಶ್ ಸ್ಪಂದನಳನ್ನ ನೋಡಿ, ನಾನು ನಿನ್ನ ಟಚ್ಗೆ ಅಡಿಕ್ಟ್ ಆಗೋಗ್ತಿದ್ದೀನಿ ಬಂಗಾರ, ಏನಾದರೂ ಒಂದು ಮಾಡ್ತೀನಿ ನಿನಗಾಗಿ, ನಿನ್ನೆ ನೋಯಿಸಿ ಆದರೂ ಸರಿ ನಿನ್ನ ಕರ್ಕೊಂಡು ಬರ್ತೀನಿ, 24 ಗಂಟೆ ನನ್ನ ಪಕ್ಕದಲ್ಲೇ ನನ್ನ ಜೊತೆ ಇರಬೇಕು, ನಾನೇ ನೀನಾಗಬೇಕು. ನೀನು ಹೀಗೆ ದೂರ ಇರೋದ್ರಿಂದ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ನಿನ್ನ ಜೊತೆ ನಂಗೆ ತುಂಬ ದಿನಗಳು ಬೇಕು. ನಿನ್ನ ಪ್ರೀತಿ, ನಿನ್ನ ಹಗ್ಸ್, ನಿನ್ನ ಕಿಸ್ಸಸ್, ನಿನ್ನ ದಿನ, ನಿನ್ನ ನೈಟ್ಸ್ ಎಲ್ಲ ನನಗೇ ಬೇಕು. ನಿನಗಂತೂ ನಿನ್ನ ಇಲ್ಲದಂತ ಮಾಡಿ ನೀನು ಪೂರ್ತಿ ನಾನೇ ಆಗಬೇಕು ಅಂದ. ಮತ್ತಷ್ಟರಲ್ಲೇ ಇವೆಲ್ಲವನ್ನ ಹೀಗೆ ನಿನ್ನನ್ನು ಮಧ್ಯೆ ನನ್ನ ಮಲಗಿಸೇ ಹೇಳೋದಲ್ಲ, ಎಚ್ಚರವಾಗಿದ್ದಾಗ ಹೇಳಬೇಕು ಕಂದ, ಆ ಅದೃಷ್ಟ ಯಾವಾಗ ಕೊಡ್ತೀಯಾ ಅಂದ. ಇನ್ನೊಂದೆರಡು ಗಂಟೆ ಸ್ಪಂದನಳನ್ನ ನೋಡ್ತಾ ಮಲಗ್ದ. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ ಆಗುತ್ತೆ ಅನ್ನುವಾಗ ಮತ್ತೆ ಎತ್ಕೊಂಡು ಬಂದು ಚೇರ್ನಲ್ಲಿ ಕೂರಿಸಿ ಡೋರ್ ಓಪನ್ ಮಾಡಿ ಕಾರ್ತಿಕ್ಗೆ ಮೆಸೇಜ್ ಮಾಡ್ದ. ಬಂದು ಕೂತ. 10 ನಿಮಿಷಕ್ಕೆ ಸ್ಪಂದನಾಗ ಎಚ್ಚರ ಆಯಿತು. ಎದ್ದು, ಅಯ್ಯೋ ನಾನು ನಿದ್ದೆ ಮಾಡಿಬಿಟ್ಟೆ, ವರ್ಕ್ ಮಾಡಲಿಲ್ಲ ಅಂದ್ಲು. ಸ್ಮಿತಾ ಸ್ಪಂದನಳನ್ನ ನೋಡಿ, ನಿನಗೆ ನಿದ್ದೆ ಮಾಡಿದ್ರೆ ಮರೆತು ಹೋಗೋ ಕಾಯಿಲೆ ಇದೆ ಸ್ಪಂದನ, ನೀನು ತೋರಿಸ್ಕೋಬೇಕು ಅಂದ್ಲು. ಸ್ಪಂದನ ಕಣ್ಣು ದೊಡ್ಡದು ಮಾಡಿ ಏನೋ ಅಂದ್ಲು. ಕ್ರಿಶ್ ಸ್ಪಂದನ ಕಣ್ಣುಗಳ ಆಶ್ಚರ್ಯದಿಂದ ನೋಡ್ತಿದ್ದ.
ಕಣ್ಣುಗಳು ಎರಡರಷ್ಟಾಗಿದೆ. ಆ ಕಾಡಿಗೆ ಕಣ್ಣುಗಳ ಮೇಲೆ ಟಕ್ ಅಂತ ಹೋಗಿ ಮುತ್ತಿಡ್ಬೇಕನ್ನಿಸ್ತು. ಆದರೆ ಕಂಟ್ರೋಲ್ ಮಾಡ್ಕೊಂಡ. ಹೌದು ನೋಡು, ನೀನು ಮಾಡಿದ ವರ್ಕ್ ಅಂತ, ಫಿನಿಶ್ ಆಗಿದ್ದ ವರ್ಕನ್ನು ಮುಂದೆ ಇಟ್ಲು. ಇದು ನಾನೇ ಮಾಡಿದ್ನಾ ನೀನು ನೋಡಿದ್ಯಾ ಅಂದ್ಲು. ಮೊದಲು ನೀನು ನಡಿ ಹಾಸ್ಪಿಟಲ್ಗೆ ಹೋಗೋಣ, ನಿನಗೆ ಈ ಥರ ಒಂದು ಡಿಸಾರ್ಡರ್ ಇದೆ ಅಂತ ಗೊತ್ತಾದರೆ ಕಂಪ್ನಿ ಜಾಬ್ನಿಂದ ತೆಗೆದು ಹಾಕತ್ತೆ ಅಂದ್ಲು ಸ್ಮಿತಾ. ಇಲ್ಲ ನಾನೇ ಮಾಡಿದ್ದು, ಚೆನ್ನಾಗಿದೆ ನಾನೇ ಅಂದ್ಲು ತಲೆ ಕೆರ್ಕೊಳ್ತಾ. ಸ್ಮಿತಾ ದೊಡ್ಡ ಡೈರಿ ಮಿಲ್ಕ್ ಕೊಟ್ಲು ಸ್ಪಂದನಾಗೆ. ಅದನ್ನು ನೋಡಿ ಇದು ನನಗಾ ಅಂದ್ಲು. ಹೌದು, ವರ್ಕ್ ಚೆನ್ನಾಗಿ ಮಾಡಿದೆಯಲ್ಲ ಅದಕ್ಕೆ ಅಂದ್ಲು. ನೀನು ನಿಜವಾಗ್ಲೂ ನನಗೇ ಅಲ್ವಾ ಅಂತ ಮತ್ತೆ ಕೇಳಿದ್ದು. ನಿನಗೇ ಅಂದ್ಲು ಸ್ಮಿತಾ ಬೇಸರದಿಂದ ನೋಡ್ತಾ. ಪ್ರಾಮಿಸ್ ಅಂದ್ಲು. ನಿನ್ನ ಮೇಲೆ ಪ್ರಾಮಿಸ್ ಅಂದ್ಲು ಸ್ಮಿತಾ ಟಕ್ ಅಂತ ಕಿತ್ಕೊಂಡು. ನನ್ನ ಕ್ಯಾಬಿನ್ಗೆ ಹೋಗಿ ತಿಂತೀನಿ ಅಂತ ಬರ್ತಿದ್ದು ಅಳುನ್ ತಡೀತಾ ಹೋಗು ಅಂದ್ಲು ಸ್ಮಿತಾ. ಫಾಸ್ಟಾಗಿ ತನ್ನ ಕ್ಯಾಬಿನ್ಗೆ ಹೋಗಿ ಲಾಕ್ ಮಾಡ್ಕೊಂಡು ಗಟ್ಟಿಯಾಗತ್ತು ಬಿಟ್ಲು. ಇಷ್ಟನ್ನು ನೋಡಿದ ಕ್ರಿಶ್ ಕೋಪದಿಂದ ಉರಿದು ಹೋದ. ಕಾರ್ತಿಕ್ ಬಾವ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಅಂದ. ಅವನ ಕೈಯಿಂದ ಕೋಪದಿಂದ ತಳ್ಳಿ, ನೋಡಿದೆ ಹೇಗೆ ನೋಡಿಕೊಂಡ್ರು ಅವಳ ಆಸ್ತಿ ಅನುಭವಿಸ್ತಾ ಅವಳ ಸ್ಯಾಲ್ರಿಯಿಂದ ಎಂಜಾಯ್ ಮಾಡ್ತಾ ಅವಳಿಗೆ ಎಂಥ ಲೈಫ್ ನೋಡು ಅಂದ. ಈ ಕ್ಷಣದಲ್ಲಿ ಅವ್ರು ಇರಲೇಬಾರ್ದು ಕಾರ್ತಿಕ್ ಅಂದ ಗಟ್ಟಿಯಾಗಿ. ಸ್ಮಿತಾ, ವಿಕ್ಕಿ ಪ್ಲೀಸ್ ಕಂಟ್ರೋಲ್. ಆದರೂ ಅವಳನ್ನ ನೋಡ್ಕೊಳ್ಳೋಕ್ಕೆ ನೀನು ಇದೆಯಲ್ಲ, ಇಲ್ಲಿವರೆಗೂ ಮಿಸ್ ಆಗಿರೋ ಲೈಫನ್ನು ನೀನು ಕೊಡು. ಅವಳಿಗೆ ಏನು ಬೇಕೋ ಹೇಗಿರಬೇಕೋ ತಿಳ್ಕೊ, ಎಲ್ಲ ಕೊಡು. ದಿ ಬೆಸ್ಟ್ ಲೈಫ್ ಇರುತ್ತೆ ಅವಳಿಗೆ ನಿನ್ನ ಜೊತೆ ಇದ್ದರೆ. ಲೈಫ್ ಅಂದರೆ ಏನಂತ ತೋರಿಸು. ಅವ್ರು ಯಾವುದಕ್ಕಾಗ ಅವಳನ್ನ ಹೀಗೆ ಮಾಡಿದ್ರು ಅದನ್ನು ಅವರಿಗೆ ದೂರ ಮಾಡು. ಬುದ್ಧಿ ಬರಬೇಕು ಅವ್ರಿಗೆ. ನಾನು ನೋಡ್ಕೋತೀನಿ ಅವಳನ್ನ, ನೀನು ನಿನ್ನ ಹತ್ರಕ್ಕೆ ಹೇಗೆ ಕರ್ಕೊಂಡು ಬರ್ಬೇಕು ಅನ್ನೋದು ಮಾತ್ರ ನೋಡು. ನೀವಲ್ಲ, ನಾನು ನೋಡ್ಕೋತೀನಿ. ವಿತಿನ್ 1 ಡೇ ಟೋಟಲ್ ಡೀಟೇಲ್ಸ್ ಇರುತ್ತೆ. ರೆಡಿಯಾಗಿರೋ ಅಂದ ಕ್ರಿಶ್. ಯಾರಿಗೋ ಕಾಲ್ ಮಾಡ್ದ, ಮಾತಾಡ್ಕೊಂಡು ಮುಚ್ಕೊಂಡು ಚೀರ್ನಲ್ತಾನೆ ಅನಿಸ್ಕೂತ. ಒಳಗಡೆ ಸ್ಪಂದನ ಚಾಕ್ಲೇಟ್ ಪೂರ್ತಿ ತಿಂದ್ಬಿಟ್ಟು ನೀರು ಕುಡಿದು ಕಣ್ಣು ಮುಚ್ಚಿ ಟೇಬಲ್ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಳು. ಸ್ಮಿತಾ ಹೋಗಿ ಸ್ಪಂದನ ಎಪ್ಸಿ ಕ್ಯಾಂಟೀನ್ ಕರ್ಕೊಂಡು ಹೋಗಿ ಲಂಚ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಕ್ಯಾಬಿನಿಗೆ ಬಂದು ವರ್ಕ್ ಮಾಡಿಕೊಂಡ್ರು. ಆಫೀಸ್ ಟೈಮಿಂಗ್ ಮುಗಿದ ತಕ್ಷಣ ಕ್ಯಾಬ್ನಲ್ಲಿ ಮನೆಗೆ ಹೋದ್ಲು ಸ್ಪಂದನ. ಮನೆಗೆ ಹೋಗೋ ಟೈಮ್ ಸ್ಪಂದನ ತಂದೆ ಗೋಪಾಲ್ ಹಾಲ್ನಲ್ಲಿ ಕೂತು ಟಿ ವಿ ನೋಡ್ತಿದ್ದ. ತನ್ನ ರೂಮ್ಗೆ ಹೋಗಬೇಕಾದ್ರೆ ಹಾಲ್ನಿಂದಲೇ ಹೋಗಬೇಕು. ಅವಳಪ್ಪ ತನ್ನ ರೂಮ್ಗೆ ಹೋಗೋವರೆಗೂ ಅಥವಾ ಅಲ್ಲಿಂದ ಹೋಗೋವರೆಗೂ ಹೊರಗೆ ಇರಬೇಕು. ಸ್ಪಂದನ ಮೇಲಕ್ಕೆ ಹೋಗೋ ಮೆಟ್ಟಿಲುಗಳ ಮೇಲೆ ಕೂತು ವೆಯ್ಟ್ ಮಾಡ್ತಾ ಕೂತ್ಲು. ಅವಳಪ್ಪ ಹೋಗ್ತಾನೇನೋ ಅಂತ. ಇಷ್ಟನ್ನು ಕೆಲಸದ ಹುಡುಗಿ ಕ್ರಿಶ್ಗೆ ಮೆಸೇಜ್ ಮಾಡಿ ಹೇಳಿದ್ಲು. ಕ್ರಿಶ್ ಆವೇಶದಿಂದ ಸ್ಪಂದನನ ಕರ್ಕೊಂಡು ಬರಬೇಕಂತ ಹೊರಟ. ಕಾರ್ತಿಕ್ ಕನ್ವಿನ್ಸ್ ಮಾಡಿ ಹಿಂಗೋ ತಡ್ದ. ರಾತ್ರಿ 10ರವರೆಗೆ ಗೋಪಾಲ್ ಹಾಲ್ನಲ್ಲಿದ್ದ. ಅಲ್ಲಿವರೆಗೂ ಸ್ಪಂದನ ಮೆಟ್ಟಿಲುಗಳ ಮೇಲೆ ಕೂತಿದ್ಲು. ನಿಜಕ್ಕೂ ಪೀರಿಯಡ್ಸ್ ಹೊರಗೆ ಚಡಿಯಲ್ಲಿ ಅಷ್ಟೊತ್ತು ಕೂತಿದ್ಲು. ಹೊಟ್ಟೆ ನೋವು, ಸೊಂಟ ನೋವುಗಳು ತಡೆಯೋಕ್ಕಾಗದೆ ಹತ್ತು ಬಿಟ್ಲು. ಆದರೆ ಮನೆ ಒಳಗಡೆ ಹೋಗಲಿಲ್ಲ. ರಾತ್ರಿ 10 ಗಂಟೆಗೆ ಒಳಗಡೆ ಹೋಗಿ ಫ್ರೆಶ್ ಆಗು ತಿನ್ನೋಕೆ ನೋಡಿದ್ಲು. ಏನೂ ಇರಲಿಲ್ಲ. ಕೆಲಸದ ಹುಡುಗಿ ಯಾರಿಗೂ ತಿಳಿದಾಗ ದೋಸೆ ಚಟ್ನಿ ಒಂದು ಬಾಕ್ಸ್ನಲ್ಲಿಟ್ಟು ಜ್ಯೂಸ್ 1 ಬಾಟ್ಲಿಗೆ ಹಾಕಿ ಎಲ್ಲರೂ ನಿದ್ದೆ ಹೋದ್ಮೇಲೆ ಸ್ಪಂದನ ರೂಮ್ ಕರ್ಕೊಂಡು ಹೋದ್ಲು. ಹೇಗೋ ಟೈಮ್ ಸ್ಪಂದನ ಮಲಗಿ ಹೇಳ್ತಾ ಇದ್ಲು ಹೊಟ್ಟೆ ನೋವಿಗೆ. ಬೇಬಿ ಮೆಲ್ಲನೆ ಒಳಗಡೆ ಹೋಗಿ ಲೈಟಾಗಿ ತಿನ್ನಿಸಿ ಮಾತ್ರೆಗಳು ಕೊಟ್ಟಳು. ಸ್ಪಂದನ ಎಷ್ಟು ಬೇಡ ಅಂದರೂ ಕೇಳದೆ ಕಾಲುಗಳಿಗೆ ಮಸಾಜ್ ಮಾಡಿ ತಲೆಗೆ ಮಸಾಜ್ ಮಾಡಿ ಯಾರು ನೋಡಿದಾಗ ಹೊರಗೆ ಬಂದಳು. ಬೆಳಗ್ಗೆ ಹೇಳೋಷ್ಟಲ್ಲೇ ಚಳಿ, ಮೈಕೈ ನೋವಿಂದಾಗ ಜ್ವರ ಬಂತು. ಆದರೆ ತಪ್ಪು ಆಗಿರಲಿಲ್ಲ, ಆಫೀಸ್ಗೆ ಹೋಗಲೇಬೇಕಿತ್ತು. ಕ್ರಿಶ್ಗೆ ಆ ವಿಷಯವನ್ನು ಮನೆ ಕೆಲಸದವಳು ತಿಳಿಸಿದ್ಲು. ಬೆಳಿಗ್ಗೆ ಎದ್ದು ರೆಡಿಯಾಗಿ ಮನೆ ಕೆಲಸ ಪೂರ್ತಿ ಮಾಡಿ ಆಫೀಸ್ಗೆ ಹೊರಟಳು ಕ್ಯಾಬ್ನಲ್ಲಿ. ಆ ದಿನ ಕ್ರಿಶ್ ಬಂದಿದ್ದ ಕಾರ್ನಲ್ಲಿ ಸ್ಪಂದನಳನ್ನು ನೋಡೋಕೆ. ಡಾಕ್ಟ್ರನ್ನ ಅರೇಂಜ್ ಮಾಡ್ದ. ಸ್ಮಿತಾ, ನಾವು ನೋಡ್ಕೋತೀವಿ, ನೀವು ಹೊರಡಿ ಅಂತ ಬಲವಂತವಾಗಿ ಕಳಿಸಿದ್ಲು. ಆ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಅಂತ. ಆ ದಿನ ಕ್ರಿಶ್ಗೆ ತುಂಬ ಅರ್ಜೆಂಟ್ ಮತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಸ್ಪಂದನಳನ್ನು ನೋಡಿ ಆಫೀಸ್ನಲ್ಲಿ ಬಿಟ್ಟು ಮೀಟಿಂಗ್ಗೆ ಹೋದ ಕಾರ್ತಿಕ್ ಜೊತೆ ಸೇರಿ. ಡಾಕ್ಟರ್ ಬಂದು ಸ್ಪಂದನಾಗಿ ಇಂಜೆಕ್ಷನ್ ಕೊಟ್ಟು ಹೊರಟೋದ್ಲು. ಸ್ಪಂದನ, ಯಾಕೆ ಇಂಜೆಕ್ಷನ್ ಅಂತ ಕೇಳಿದ್ಲು. ನೀನು ಎಲ್ಲ ಮರೆತು ಹೋಗ್ತಿದ್ಯಲ್ಲ ಅದಕ್ಕೆ ಅಂತ ಹೇಳಿದ್ಲು ಸ್ಮಿತಾ. ಅದಕ್ಕೆ ಇಂಜೆಕ್ಷನ್ ಯಾಕೆ ಅಂದ್ಲು. ಇರುತ್ತೆ ಬಿಡು, ನೀನು ಹೀಗೇನೆ ಇದ್ದರೆ ಅಷ್ಟೇ, ಕೆಲಸದಿಂದ ತೆಗೆದು ಹಾಕ್ತಾರೆ ಅಂದ್ಲು. ಆಗ ನನ್ನ ಮರ್ಯಾದೆ ಕೂಡ ಹೋಗುತ್ತೆ ಅಂದ್ಲು ಸ್ಪಂದನ. ಇಲ್ಲ ನಾನು ಕೆಲಸ ಚೆನ್ನಾಗಿ ಮಾಡಿ ನೀನು ಒಳ್ಳೆ ಹೆಸರು ತರ್ತೀನಿ ಅಂದ್ಲು. ಮಧ್ಯಾಹ್ನದ ಲಂಚ್ ಟೈಮ್ಗೆ ಆಫೀಸ್ಗೆ ರೀಚ್ ಆದರು. ಸ್ಪಂದನ ಕೆಲಸ ಕೊಟ್ಟರು. ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದಾಳೆ ತನ್ನ ಕ್ಯಾಬಿನ್ನಲ್ಲಿ. ಕ್ರಿಶ್ ಬಂದ ತಕ್ಷಣ ಸ್ಪಂದನ ರೂಮ್ ಹತ್ರ ಹೋಗಿ ಸ್ಪಂದನನ ನೋಡಿ ಕ್ರಿಶ್ ತನ್ನ ಕ್ಯಾಬಿನ್ಗೆ ಹೊರಟೋದ. ಸ್ಮಿತಾಗೆ ಮೆಸೇಜ್ ಮಾಡ್ದ, ತುಂಬ ಕೆಲಸ ಇದೆ, ಪ್ರಾಜೆಕ್ಟ್ ಕೊನೆ ಹಂತದಲ್ಲಿದೆ ಅಂತ ಹೇಳಿದ್ಲು. ಗೊತ್ತು ಅಂದ ಕ್ರಿಶ್. ಸ್ಮಿತಾ, ಏನಾಯ್ತು ಹೇಳು ಅಂದ್ಲು. ಅವಳೇನು ತಿಂದಿಲ್ಲ, ಗಮನಿಸಿದ್ಯಾ ನೀನು ಅಂತ ಕೋಪದಿಂದ ಕೇಳ್ದ. ನಿಜಕ್ಕೂ ನನ್ನ ಜೊತೆ ಮಾತಾಡಿಲ್ಲ ಈ ದಿನ. ಕೆಲಸ ಕೊಟ್ಟಿದ್ದು ಮಾಯಾ. ಯಾಕಿಷ್ಟು ಹೆವಿ ಕೆಲಸ ಕೊಟ್ಟಿದ್ಯಾ? ಹೊಸ ಎಂಪ್ಲಾಯಿಗೆ ಅಂದಿದ್ದಕ್ಕೆ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ, ಅದು ಇದು ಅಂತ ನನಗೆ ಹೇಳಿದ್ಲು. ಜಗಳ ಆಡೋಕ್ಕಾಗದೆ ನಿನಗಾಗಿ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಮಾಯಾಳನ ಕೆಲಸದಿಂದ ತೆಗೆದು ಹಾಕಾಗಾದ್ರೆ ಅಂದ ಕ್ರಿಶ್ ಹುಚ್ಚರ ಥರ ಮಾತಾಡಬೇಡ. ಸ್ಪಂದನ ಕೆಲಸ ಅಂದರೆ ಏನಂತ ಗೊತ್ತು. ನೀನು ಮಾಡೋ ಈ ಅತಿಯಾದ ಮುದ್ದಿಗೆ ಡೌಟ್ ಪಟ್ಟ ಕಷ್ಟ ಅಂದ್ಲು ಸ್ಮಿತಾ. ತಿಳಿಲಿ, ಐ ಡೋಂಟ್ ಕೇರ್, ನನ್ನ ಜೊತೆ ಇಟ್ಕೋತೀನಿ ಬಲವಂತವಿಗಾದರೂ ಅಂದ ಕ್ರಿಶ್ ಪ್ಲೀಸ್ ವೆಯ್ಟ್ ಅಂದ. ಕಾರ್ತಿಕ್ನ ನೋಡಿ ಫುಡ್ ಆರ್ಡರ್ ಮಾಡೋಕ್ಕೆ ಹೇಳಿದ್ಲು. ಸ್ಮಿತಾ ಸ್ಪಂದನ ಹತ್ರ ಹೋಗಿ ವಿಶ್ ಮಾಡಿ, ಏನಮ್ಮ ಮೇಡಮ್ ಇಷ್ಟೊಂದು ಬ್ಯುಸಿ ಅಂದ್ಲು.
ಕೆಲಸ ಇದೆ ಈ ದಿನ, ಇದನ್ನು ಮುಗಿಸ್ಬೇಕಂದ್ಲು ಸ್ಮಿತಾ. ಏನಿದು ಇಷ್ಟೊಂದು ಸುಸ್ತಾಗಿ ಕಾಣಿಸ್ತಿದ್ಯಾ? ಏನಿಲ್ಲ ಅಂದ್ಲು ಸ್ಪಂದನ. ಸರಿ ಹೇಳಬೇಡ, ನಾನು ನಿನ್ನ ಫ್ರೆಂಡ್ ಅಲ್ವಲ್ಲ ಅಂದ್ಲು. ಅಯ್ಯೋ ಹಾಗಲ್ಲ ಸ್ಮಿತಾ, ನಿನ್ನೆ ತುಂಬ ಹೊತ್ತು ಚಳಿಯಲ್ಲಿದ್ದೆ, ಸ್ವಲ್ಪ ಜ್ವರ ಇರೋ ಆಗಿದೆ ಅಂದ್ಲು. ಸರಿ ಬಾ ತಿನ್ನೋಣ, ತಿಂದು ಮಾತ್ರೆ ತೊಗೊಂಡ್ರೆ ಬೆಟರ್ ಆಗಿರುತ್ತೆ ಅಂದ್ಲು. ನಾನು ಇನ್ನೂ ಫುಡ್ ಆರ್ಡರ್ ಮಾಡ್ಕೊಳ್ಳಿಲ್ಲ ಅಂದ್ಲು. ನಾನು ಆರ್ಡರ್ ಮಾಡಿ ಇಲ್ಲಿಗೆ ಬಂದಿದ್ದು, ಬಾ ಹೋಗೋಣ ಅಂದ್ಲು. ಇಷ್ಟು ಹೇಳು, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು ಸ್ಪಂದನ. ಜಾಸ್ತಿ ಮಾತಾಡಬೇಡ, ನಡಿ ಫಸ್ಟ್ ಅಂತ ಎಳ್ಕೊಂಡು ಹೋದ್ಲು ಸ್ಮಿತಾ. ಇವ್ರು ಹೋಗೋಷ್ಟರಲ್ಲೇ ಫುಡ್ ಆಲ್ರೆಡಿ ಟೇಬಲ್ ಮೇಲಿತ್ತು. ನಿನಗೆ ಬಿರಿಯಾನಿ ಅಂದರೆ ಇಷ್ಟನಾ ಅಂತ ಕೇಳಿದ್ಲು. ತುಂಬ ಅಂದ್ಲು ಸ್ಪಂದನ. ಸರಿ ಬಾ ಒಂದು ಕೈ ನೋಡೋಣ ಅಂದ್ಲು ಸ್ಮಿತಾ. ಇವ್ರ ಹಿಂದೆ ಕ್ರಿಶ್, ಕಾರ್ತಿಕ್ ಇದ್ದರು. ಕ್ರಿಶ್ ಯಾವಾಗಲೂ ತನ್ನ ಸ್ಪೆಷಲ್ ಕ್ಯಾಬಿನಲ್ಲಿ ತಿಂತಾನೆ. ಈ ದಿನ ಸ್ಪಂದನಗಾಗಿ ಯಾರೂ ಇಲ್ಲಿ ಜಾಗಕ್ಕೆ ಅದು ಒಂದು ಮೂಲೆಗೆ ಬಂದು ಕೂತಿದ್ದಾರೆ. ಕ್ರಿಶ್ ಸ್ಪಂದನ ಚೇರ್ ಆನಿಸಿ ಕೂತ. ಸ್ಮಿತಾ ಪ್ಲೇಟ್ನಲ್ಲಿ ಬಿರಿಯಾನಿ ಹಾಕ್ಕೊಂಡು ಸ್ಪಂದನಾಗೂ ಹಾಕಿದ್ಲು. ಸ್ಮಿತಾ ತಿನ್ನೋಕೆ ಹೋಗುವಾಗ ಸ್ಪಂದನ, ಹೇ ವೆಯ್ಟ್ ತಿನ್ನಬೇಡ ಅಂದ್ಲು. ಯಾಕೆ ಅಂತ ಕೇಳಿದ್ಲು. ಥ್ಯಾಂಕ್ಸ್ ಹೇಳು ಅಂದ್ಲು. ಯಾಕೆ ಅನ್ನೋ ಹಾಗೆ ನೋಡಿದ್ಲು. ಅರ್ಥ ಆಗಿದೆ. ಅಂದರೆ ನಮಗಾಗಿ ಪ್ರಾಣ ತ್ಯಾಗ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಲು ಸ್ಪಂದನ. ಇವಾಗ ನಮಗಾಗಿ ಅಷ್ಟೊಂದು ದೊಡ್ಡ ಕೆಲಸ ಮಾಡಿದವ್ರು ಯಾರು ಅಂದ್ಲು. ಈಗೋ ನೋಡು, ಚಿಕನ್ ಕಬಾಬ್ ಆಗಿ ಬದಲಾದ ಕೋಳಿ, ಮಟನ್ ಬಿರಿಯಾನಿಯಾಗಿ ಪ್ರಾಣ ಕೊಟ್ಟ ಕುರಿ, 2 ಪ್ರಾಣಗಳು ಅಂದ್ಲು ಸ್ಪಂದನ. ಸ್ಪಂದನ ಹಿಂದೆ ಕೂತಿದ್ದ ಕ್ರಿಶ್ಗೆ ಇದು ಕೇಳಿ ಬಿಕ್ಕಳಿಕೆ ಬಂತು. ಕಾರ್ತಿಕ್ ಪಾಪ ಆಗಷ್ಟು ನೀರು ಕುಡಿತಿದ್ದ. ಬಾಯಲ್ಲಿದ್ದ ನೀರನ್ನು ಒಂದೇ ಸಾರಿ ಉಗಿದ್ಬಿಟ್ಟ. ಸ್ಮಿತಾ ಹುಚ್ಚಿ ಥರ ನೋಡಿ, ನೀನು ಹೀಗೆ ಹೆಂಗೆ ಥಿಂಕ್ ಮಾಡ್ತೀಯ ಸ್ಪಂದನ ಅಂದ್ಲು. ಏನೋ ನಮಗಾಗಿ ಒಂದು ಜೀವ ಪ್ರಾಣ ತ್ಯಾಗ ಮಾಡೋದು ಅಂದರೆ ಎಷ್ಟು ದೊಡ್ಡ ವಿಷಯ ಅಂದ್ಲು. ತಾಯಿ ಪ್ಲೀಸ್, ಥ್ಯಾಂಕ್ಸ್ ಕುರಿ, ಥ್ಯಾಂಕ್ಸ್ ಕೋಳಿ ಅಂಥೇಳಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಕ್ರಿಶ್ಗೆ ಎಷ್ಟು ಹೊತ್ತಾದರೂ ಕೆಂಪು ಕಡಿಮೆನೇ ಆಗಲಿಲ್ಲ. ಸ್ಪಂದನಾಗೇನೋ ಒಂಥರ ಆತಂಕ ಅನಿಸ್ತು. ಸ್ಪಂದನ, ಅಯ್ಯೋ ಭಗವಂತ ಅಂತ ಎದ್ದು ಮುಖ ನೋಡಿದೆ. ತಲೆ ಕೆಳಗೆ ಹಾಕ್ಕೊಂಡು ನೀರು ಕೊಟ್ಟು ಟೇಬಲ್ ಮೇಲೆ ಟಿಶ್ಯೂ ಪೇಪರ್ ತೊಗೊಂಡು, ಪರವಾಗಿಲ್ಲ ತೊಗೊಳ್ಳಿ ಅಂತ ಕ್ರಿಶ್ ತಲೆ ಮೇಲೆ ಮೆಲ್ಲಗೆ ತಟ್ಟಿದ್ಲು. ತನ್ನ ಕೈ ಟಚ್ ಆಗಬಾರ್ದಂತ ಟಿಶ್ಯೂ ಪೇಪರ್ ತೊಗೊಂಡಿದ್ದಾಳೆ ಅಂತ ಅರ್ಥ ಆಗಿ ನಗು ಬಂತು ಅವನಿಗೆ. ಸ್ಪಂದನ ಹಾಕಿ ತಲೆ ಮೇಲೆ ತಟ್ಟಿದ್ದು ಇನ್ನೂ ಸಂತೋಷ ಆಯಿತು. ತನ್ನ ಬಿರಿಯಾನಿ ತಿನ್ನಲ ನಂತರ ಸ್ಮಿತಾ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟಲು. ಕುಡಿತಾ ನಗ್ತಾ ಒಳಗಡೆ ಹೋಗುವಾಗ ಒಬ್ರಿಗೊಬ್ರು ಗುದ್ಕೊಂಡ್ರು. ಆ ಹುಡುಗಿ ಕೋಪದಿಂದ ಸ್ಪಂದನ ನೋಡ್ತಾ, ಬುದ್ಧಿ ಇದೆಯಾ ನಿನಗೆ, ಕಣ್ಣು ಕಾಣಿಸಲ್ವಾ ಅಂತ ಅರ್ಚಿದ್ಲು. ಸ್ಪಂದನಾಗ ಭಯ ಜಾಸ್ತಿ. ಯಾರಾದರೂ ಗಟ್ಟಿಯಾಗಿ ಅರ್ಚಿದ್ರೆ ನಡುಗೆ ಹೋಗಿ ಕಣ್ಣು ತಿರುಗಿ ಬಿದ್ದು ಹೋಗ್ತಾಳೆ. ಕ್ರಿಶ್ ಏನೋ ಸೌಂಡ್ ಬರ್ತಿದೆ ಅಂತ ತಿರುಗಿ ನೋಡ್ದ. ಸಾರಿ, ಅವಳು ನೋಡಲಿಲ್ಲ ಅಂತ ಹೇಳ್ತಿದ್ದಾಳೆ. ಕ್ರಿಶ ಸ್ಪಂದನಳನ್ನ ನೋಡಿದ. ಅವಳು ಕಾಲುಗಳು ನಡಕ್ತಿವೆ. ಸ್ಪಂದನ ಕಣ್ಣು ತಿರುಗಿ ಬಿದ್ದು ಹೋದ್ಲು. ಇನ್ನೊಂದು ಸೆಕೆಂಡ್ನಲ್ಲಿ ಫ್ಲೋರ್ ಮುಟ್ತಾಳೆ ಎನ್ನುವ ಕ್ರಿಶ್ ಗಟ್ಟಿಯಾಗಿ ಇಟ್ಕೊಂಡ. ಸ್ಪಂದನ ಅಂತ ಎಪ್ಸೋಕೆ ಟ್ರೈ ಮಾಡ್ದ. ಕಾರ್ತಿಕ್ ಬಂದ ಅವಳನ್ನ ಒಳಗಡೆ ಕರ್ಕೊಂಡು ಹೋಗು ಅಂದ. ಕ್ರಿಶ್ ಎತ್ಕೊಂಡು ಹೊಟ್ಟೋದ. ಫ್ಲೋರ್ನಲ್ಲಿದ್ದವ್ರು ಕ್ರಿಶ್ ಸ್ಪಂದನಳನ್ನು ಹಾಗೆ ಎತ್ಕೊಂಡು ಹೋಗೋದು ನೋಡಿ ಆಶ್ಚರ್ಯದಿಂದ ಬಾಯಿ ಮುಚ್ಕೊಳ್ಳೇ ಇಲ್ಲ. ಕಾರ್ತಿಕ್ ಅರ್ಚಿದ ಆ ಹುಡುಗಿಯನ್ನು ಆ ಕ್ಷಣದಲ್ಲೇ ಕೆಲಸದಿಂದ ತೆಗೆದುಹಾಕಿ HR ಗೆ ಕಾಲ್ ಮಾಡಿ ಟೋಟಲ್ ಸೆಟಲ್ ಮಾಡಿ ಕಳಿಸ್ಬಿಡೋಕೆ ಹೇಳಿ ಕ್ರಿಶ್ ರೂಮ್ಗೆ ಹೋದ. ಸ್ಮಿತಾ ಆ ಹುಡುಗಿ ಹತ್ರ ಹೊಕ್ಕೆನ್ನೆಗೆ ಜೋರಾಗಿ ಹೊಂದಿಟ್ಲು. ಫ್ಲೋರ್ನಲ್ಲಿ ಯಾರು ಇಲ್ದಾಗ ಅಲ್ಲಿಗೆ ಬಂದರು. ಇದ್ದ ಕಮ್ಮಿ ಜನರನ್ನು ಎಲ್ಲರನ್ನೂ ನೋಡಿ ಒಳಗಡೆ ಹೋದ್ಲು. ಅದರ ಅರ್ಥ ಇಲ್ಲಿ ನಡೆದಿದ್ದು ಇಲ್ಲೇ ಮರೆತು ಬಿಡಬೇಕಂತ. ಕ್ರಿಶ್ ಸ್ಪಂದನಳನ್ನು ಬಿಟ್ಟ ಮೇಲೆ ಮಲಗಿಸಿ ಸ್ಪಂದನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಅವಳನ್ನ ನೋಡ್ತಿದ್ದ. ಕಾರ್ತಿಕ್ ಬಂದು ನೀರು ಚಿಮುಕಿಸಿ ಎಚ್ಚರ ಆಗ್ತಾಳೆ ಅಂದ. ಬೇಡ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲಗಿರಲಿ ಅಂದ. ಕಾರ್ತಿಕ್ ಕ್ರಿಶ್ ಹತ್ರ ಬಂದು, ಏನು ಬಾಬಾ ಅಂದ. ಅವಳನ್ನ ಬೇಗ ನನ್ನ ಹತ್ರ ಕರ್ಕೊಂಡು ಬರಬೇಕು. ಯಾಕೆ ಹೀಗೆ ಹೆದರ್ಕೋತಾ ಇದ್ದಾಳೋ ಗೊತ್ತಿಲ್ಲ, ಅವಳೆಲ್ಲ ಭಯವನ್ನು ಹೋಗಿಸ್ಬೇಕಂದ ಕ್ರಿಶ್. ಅದೇ ಕೆಲಸದಲ್ಲಿ ಇದ್ದೀವಲ್ಲ ಅಂದ ಕಾರ್ತಿಕ್. ಅರ್ಧ ಗಂಟೆ ಆದಮೇಲೆ ಸ್ಮಿತಾ ಸ್ಪಂದನ ಮುಖದ ಮೇಲೆ ನೀರು ಚಿಮುಕಿಸಿದ್ಲು. ಸ್ಪಂದನ ಎದ್ದು, ನಾನು ಬೇಕು ಅಂತ ನೋಡಲಿಲ್ಲ, ನನ್ನ ಹೊಡಿಬೇಡಿ ಅಂತ ಗಟ್ಟಿಯಾಗಿ ಅಳುತ್ತಾ ಅರ್ಚಿದ್ಲು. ಸ್ಮಿತಾ ತಕ್ಷಣ ಎದ್ದು ಸ್ಪಂದನಳನ್ನು ಗಟ್ಟಿಯಾಗಿ ಒಪ್ಕೊಂಡು, ಏನಿಲ್ಲ ಸ್ಪಂದನ, ಏನೂ ಇಲ್ಲ, ಅವಳು ನಿನಗೆ ಸಾರಿ ಹೇಳಿ ಹೊಟ್ಟೋದ್ಲು, ನಾನು ನಿಜವಾಗ್ಲೂ ಅಂತ ಬಿಕ್ಕಳಿಸ್ತಾ ಹೇಳ್ತಿದ್ದಾಳೆ. ಕ್ರಿಶ್ ಬಂದು ಕ್ಲೋರೋಫಾರ್ಮ್ ಕೊಟ್ಟು ಅವಳು ಮಲಗಿದ ತಕ್ಷಣ ಗಟ್ಟಿಯಾಗಿ ಒಪ್ಕೊಂಡ ಸ್ಪಂದನಳನ್ನು. ಸ್ಮಿತಾ, ಕ್ರಿಶ್ ನಿಂಗೇನಾದರೂ ಹುಚ್ಚ, ಯಾಕೆ ಅವಳಿಗೆ ಪದೇ ಈ ರೀತಿ ಕ್ಲೋರೋಫಾರ್ಮ್ ಕೊಡ್ತಿದ್ಯಾ, ಏನಾದರೂ ಹೆಲ್ತ್ ಇಶ್ಯೂಸ್ ಬರಬಹುದು ಅಂತ ಗದರಿದ್ಲು. ಏನು ಮಾಡಬೇಕು ಅಂತ ತಿಳಿಲಿಲ್ಲ ಸ್ಮಿತಾ ಅಂದ. ಸ್ಪಂದನ ತಲೆಯನ್ನು ತನ್ನ ಎದೆಗತ್ತಿಕೊಂಡು ಕಾರ್ತಿಕ್ ಸ್ಮಿತಾಳನ್ನು ಕರ್ಕೊಂಡು ಹೊರಟೋದ. ಡೋರ್ ಲಾಕ್ ಮಾಡಿಕೊಂಡು. ಕ್ರಿಶ್ ಅವರು ಹೋದ ತಕ್ಷಣ ಸ್ಪಂದನ ತಲೆಯನ್ನು 2 ಕೈಗಳಲ್ಲಿ ತಗೊಂಡು ಮುಖ ಎಲ್ಲ ಮುತ್ತಿಟ್ಟು ಸ್ಪಂದನಳನ್ನು ಎತ್ಕೊಂಡು ತನ್ನ ಎದೆ ಮೇಲೆ ಮಲಗಿಸ್ಕೊಂಡ. ಕ್ರಿಶ್ ಕಾರ್ತಿಕ್ಗೆ ಕಾಲ್ ಮಾಡ್ದ. ಅವಳಿಗೆ ಈ ಪರಿಸ್ಥಿತಿ ತಂದವ್ರು ಯಾರು ನನ್ನ ಕಣ್ಣು ಮುಂದೆ ಕಾಣಿಸಬಾರ್ದು ಅಂದ. ಆ ಹುಡುಗಿಯನ್ನು ಕೆಲಸದಿಂದ ತೆಗೆದು ಹಾಕಿದೆ ಅಂದ ಕಾರ್ತಿಕ್. ಕೇವಲ ಆ ಹುಡುಗಿ ಮಾತ್ರ ಅಲ್ಲ, ಅಲ್ಲಿ ಅವಳ ಜೊತೆ ಇದ್ದ ಇಡೀ ಟೀಮ್ ಇರಬಾರ್ದು. ಅವ್ರ ಸ್ಪಂದನಳನ್ನು ನಕ್ಕರು ಅಂದ ಕೋಪದಿಂದ. 10 ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಕ್ರಿಶ್ ಸ್ಪಂದನ ತಲೆ ಮೇಲೆ ಒಂದು ಕೈ, ಬೆನ್ನಿನ ಮೇಲೆ ಒಂದು ಕೈ ಹಾಕ್ಸ ಬರ್ತಾ ಸ್ಪಂದನ ನೋಡ್ತಿದ್ದ. ಅವಳ ಮೂಗುತಿ ಹೊಳಿತಿದ್ರೆ ಅವಳ ಮುಖ ಇನ್ನೂ ಅಂದವಾಗಿ ಕಾಣಿಸ್ತಿತ್ತು. ಆ ಮೂಗುತಿ ಮೇಲೆ ಮುತ್ತಿಡ್ತಾ ಮತ್ತೆ ಎಷ್ಟಾದರೂ ಇನ್ನೂ ಮದುವೆ ಆಗಿಲ್ಲ, ಇದು ತಪ್ಪು ಕ್ರಿಶ್, ಬೇಡ ಅಂತ ಕಂಟ್ರೋಲ್ ಮಾಡ್ಕೋತಿದ್ದ. ಅಷ್ಟರಲ್ಲಿ ಮತ್ತೆ ಇವಳು ನನ್ನವಳೆ, ಮಾಡಬಹುದು, ತಪ್ಪಿಲ್ಲ ಅಂತ ಮತ್ತೆ ಮುತ್ತಿಡ್ತಿದ್ದಾನೆ. ಅವಳ ಮುಖ ಕೆಂಪಾದಾಗನ್ಸಿ ನೋಡ್ದ. ಕ್ರಿಶ್ ಮೀಸೆ ಚುಚ್ಚಿ ಕೆಂಪಾಗಿಬಿಟ್ಟಿತ್ತು. ಕ್ರಿಶ್ ನಗ್ತಾ, ಹೀಗಾದರೆ ಕಷ್ಟ ಬಂಗಾರ, ಆದರೂ ಇಷ್ಟೊಂದು ಸೆನ್ಸಿಟಿವ್ ಆಗಿದೆಯಲ್ಲ ಬಂಗಾರ, ಮುತ್ತಿಗೆ ಈ ರೀತಿ ಇದೆಯಾ, ಹೀಗಾದರೆ ನನ್ನನ್ನು ಹೇಗೆ ತಡ್ಕೋತೀಯಾ ಅಂತ ಮುದ್ದಾಗಿ ಬೈದ್ಕೊಂಡ.
ಆ ರೀತಿ ಆಲೋಚನೆ ಬಂದು ಸ್ಪಂದನ ತನ್ನ ಮೇಲೆ ಮಲಗಿಸ್ಕೊಂಡ. ಬಂಗಾರ ಇಷ್ಟೊಂದು ತೂಕ ಕಮ್ಮಿ ಇದೆಯಲ್ಲ ಕಣೋ, ನಿಜಕ್ಕೂ ಭಾರನೇ ಇಲ್ಲ, ನೋಡೋಕೆ ಈ ರೀತಿ ಇದೀ, ವೆಯ್ಟೇ ಇಲ್ಲ, ಅರ್ಜೆಂಟಾಗಿ ನೀನು ವೆಯ್ಟ್ ಹೆಚ್ಚು ಮಾಡಬೇಕು, ತುಂಬ ಮುದ್ದಾಗಿದೆಯಾ ಅಂತ ಕೆನ್ನೆಗಳು ಎಳಿತಿದ್ದಾನೆ. ಸ್ಪಂದನನ ಕೆಳಗೆ ಮಲಗಿಸಿ ಮುಖ ಎಲ್ಲ ಮುತ್ತಿಟ್ಟು ತುಟಿಗಳನ್ನ ಜಸ್ಟ್ ಟಚ್ ಮಾಡಿಬಿಟ್ಟು, ಅಬ್ಬಬ್ಬ ಬಂಗಾರ ಕರೆಂಟ್ ತಂದಿ ಥರ ಇದೆಯಲ್ಲೇ ನೀನು ಅಂದ ನಗ್ತ. ಇನ್ನೊಂದು ಗಂಟೆ ಹೀಗೆ ಮಾಡಿ ಸ್ಮಿತಾಗಿ ಮೆಸೇಜ್ ಮಾಡ್ದ. ಸ್ಪಂದನನ ನೋಡಿ, ಕ್ರಿಶ್ ಯಾವತ್ತಾದ್ರೂ ವಿಷಯ ಗೊತ್ತಾದ್ರೆ ನಿನಗಿದೆ ಮಾರಿ ಹಬ್ಬ ಅಂದ್ಲು ನಗ್ತಾ. ಗೊತ್ತಾಗೋ ಟೈಮ್ಗಳು ನನಗೆ ಪೂರ್ತಿ ಕೊಟ್ಟಿರ್ತಾಳೆ ಅಂದ ಅವನು. ಏನೋ ನೀನು ಹೀಗೆ ಮಾಡುವಾಗ ಎಲ್ಲವಳಿಗೆ ಎಚ್ಚರ ಬರುತ್ತೋ ಅಂತ ಭಯದಿಂದ ನಡುಕ್ತಿದ್ದೀನಿ ಅಂದ್ಲು ಸ್ಮಿತಾ. ಬಂದರೂ ಪರವಾಗಿಲ್ಲ, ನಿಜಕ್ಕೂ ಅದೇ ಇನ್ನೂ ಬೆಸ್ಟ್, ಆಮೇಲೆ ನನ್ನ ಜೊತೆ ಇರ್ತಾಳೆ, ತಕ್ಷಣ ತಾಳಿ ಕಟ್ಬಿಡ್ತೀನಿ ಅಂದ. ಆಗಲೇ ಹಾರ್ಟ್ ಅಟ್ಯಾಕ್ ಆಗೋದು ಅತ್ತಿಗೆಗೆ ಅಂದ್ಲು. ಆದರೂ ಮತ್ತೆ ಬದುಕಿಸ್ತೀನಿ ಬಿಡಲ್ಲ ಅಂದ. ಕಾರ್ತಿಕ್ ನಗ್ತಾ, ನಿಜಕ್ಕೂ ನಿಂದು ಲವ್ ಏನು ಬಾವ, ಅದು ಆಕ್ಸಿಡೆಂಟ್ ಆಗೋ ಟೈಮ್ನಲ್ಲಿ ಕೇಳಿದ್ರೆ ಇಲ್ಲಿವರೆಗೂ ಹೇಳಲೇ ಇಲ್ಲ. ಹೇಳೋದು ಅಲ್ಲ ಬಿಡು ಅಂದ ಕ್ರಿಶ್ ಡೌಟಾಗಿ ನೋಡ್ತಾ. ಅಷ್ಟೊಂದು ಏನು ನಡೀತು ಅಂದ. ಏನೇನೋ ಊಹಿಸ್ಕೊಬೇಡ, ಟೈಮ್ ಬಂದಾಗ ತಿಳಿಯುತ್ತೆ ಬಿಡು. ನಿಜವೇ, ಕೆಂಬರುವಾಗಲೂ ಟಿಶ್ಯೂ ಪೇಪರ್ ತೊಗೊಂಡು ಮುಟ್ಟಿದ್ಲು. ಇನ್ನೇನಿರುತ್ತೆ ಅಂದ ಕಾರ್ತಿಕ್ ಚಾಯಿಸ್ತಾ. ಏನು? ಸ್ಮಿತಾ ನಗ್ತಾ, ನನ್ನ ಪರಿಸ್ಥಿತಿ ತೀರಾ ಘೋರವಾಗಿದೆ, ನಕ್ರೆ ಅಳ್ತಾಳೆ ಅಂತ ಕಂಟ್ರೋಲ್ ಮಾಡ್ಕೋತಿದ್ದೀನಿ ಅಂದ್ಲು. ಕ್ರಿಶ್ ಬಂದು ಸ್ಪಂದನ ಹಣೆ ಮೇಲೆ ಮುತ್ತಿಟ್ಟು ಹುಚ್ಚಿ ಅಂದ. ಸ್ಪಂದನ ಕದಲ್ತಾ ಕ್ರಿಶ್ ಕಾಲರ್ ಹಿಡಿದು ಎಳೆದು ಕುತ್ತಿಗೆ ಸುತ್ತ ಕೈಗಳು ಹಾಕೊಂಡು ಮಲಗಿದ್ಲು. ಸ್ಮಿತಾ ಕಾರ್ತಿಕ್ ಇಬ್ಬರು ಮುಸಿ ನಗ್ತಿದ್ದಾರೆ. ಕ್ರಿಶ್ ಕೋಪದಿಂದ ನೋಡ್ದ. ಇಬ್ಬರು ಹೊರಗೆ ಓಡಿದ್ರು. ಕ್ರಿಶ್ ಸ್ಪಂದನ ಕೈಯಿಂದ ಶರ್ಟ್ ಕಾಲರ್ ಬಿಡ್ಸೋಕೆ ಟ್ರೈ ಮಾಡ್ದ. ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ. ಕ್ರಿಶ್ ತಲೆ ಸರಿಯಾಗಿ ಸ್ಪಂದನ ಕುತ್ತಿಗೆ ಹತ್ರ ಇದೆ. ಮೆಲ್ಲನೆ ಗಾಳಿ ಉದ್ದ ಮೆಲ್ಲನೆ ಬಿಟ್ಬಿಟ್ಲು. ಕ್ರಿಶ್ ಎದ್ದು, 4 ದಿನಕ್ಕೆ ನನ್ನ ಸ್ಪರ್ಶವನ್ನು ನೀನು ಫೀಲ್ ಆಗ್ತಿದ್ಯಾ ಬಂಗಾರ ಅಂದ ಕ್ರಿಶ್. ಹ್ಞೂ ಅಂದ್ಲು ಸ್ಪಂದನ ನಿದ್ದೆಯಲ್ಲೇ. ಕ್ರಿಶ್ ತಕ್ಷಣ ಇದು ಹೊರಗೆ ಹೋಗಿ ಸ್ಮಿತಾಳನ್ನು ಒಳಗಡೆ ತಳ್ದ. ಸರಿಯಾಗಿ ಅದೇ ಟೈಮ್ಗೆ ಎದ್ಲು ಸ್ಪಂದನ. ಅಯ್ಯೋ ಜಾಗ್ರತೆ ಅಂದ್ಲು ಸ್ಪಂದನ. ಸ್ಮಿತಾ ಹಾಗೆ ಬೀಳ್ತಿದ್ದಂತೆ ಗೊಂದಲದಲ್ಲಿ ತನ್ನ ಕಣ್ಣು ತಿರುಗಿ ಬೀಳೋ ಮುಂಚೆ ಏನು ನಡೀತಂದು ಮರೆತು ಹೋದ್ಲು. ನೀನೇ ಹೇಳಬೇಕು, ಯಾಕಷ್ಟೊಂದು ಭಯ ನಿನಗೆ? ಹೀಗಾದರೆ ಕಷ್ಟ. ನೀನು ಈ ದಿನ ಕೆಲಸ ಮಾಡಲಿಲ್ಲ, ಮ್ಯಾನೇಜರ್ಗೆ ಆಲ್ರೆಡಿ ಹೇಳಿದ್ದೀನಿ, ಈ ದಿನ ನೀನು ಕೆಲಸ ಮಾಡಲಿಲ್ಲ, ಸೊ ನೈಟ್ ಶಿಫ್ಟ್ ಮಾಡಬೇಕಂದ್ಲು. ಅಯ್ಯೋ ಇವಾಗ ಮಾಡೋಕ್ಕಾಗಲ್ಲ, ನಂಗೆ 2 ದಿನ, ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಂದ್ಲು. ಸರಿ ನಾನು ನೋಡ್ಕೋತೀನಿ ಅಂದ್ಲು ಸ್ಮಿತಾ. ಹಾಂ ಥ್ಯಾಂಕ್ ಯು ಅಂದ್ಲು ಸ್ಪಂದನ. ಸ್ಮಿತಾ ಸ್ಪಂದನ ಹತ್ರ ಹೋಗಿ, ಅವಳು ಏನೋ ಅಂದರೆ ಯಾಕೆ ನೀನು ಸೈಲೆಂಟಾಗಿದೆ, ಎಳೆದು ಹೊಡಿಬೇಕಿತ್ತು, ಯಾಕೆ ಅಷ್ಟೊಂದು ಭಯ? ಒಂದು ವೇಳೆ ನೀನು ಜ್ಯೂಸ್ ಚೆಲ್ಲಿದ್ರು ಅವಳು ಅಷ್ಟೊಂದು ಗಟ್ಟಿಯಾಗಿ ಕಿರ್ಚೋ ಅಗತ್ಯ ಇರಲಿಲ್ಲ, ನೀನು ಹಾಗೆ ಸುಮ್ಮನೆ ಇದ್ದದ್ದು ನನಗಿಷ್ಟ ಆಗಲಿಲ್ಲ ಅಂದ್ಲು. ಸ್ಮಿತಾ, ನಾನೇನಾದರೂ ಅಂದು ಅದು ಇನ್ನೊಂದು ಗಲಾಟೆಯಾಗಿ ಬದಲಾಗಿ ಮನೆಯವರೆಗೂ ಹೋದರೆ ನನ್ನ ಕೊಂದು ಹಾಕ್ತಾರೆ ಅಂದ್ಲು. ಮನೆಯವರೆಗೂ ಯಾಕೆ ಹೋಗುತ್ತೆ ಅಂದ್ಲು ಸ್ಮಿತಾ ಕ್ರಿಶ್ಗೆ ಕಾಲ್ ಕನೆಕ್ಟ್ ಮಾಡ್ತಾ. ಖಂಡಿತ ಹೋಗುತ್ತೆ ಅಂದ್ಲು ಸ್ಪಂದನ. ಹೇಗೆ ಅಂದ್ಲು ಸ್ಮಿತಾ. ನಾನು 7ನೇ ಕ್ಲಾಸ್ ಓದುವಾಗ ನಮ್ಮ ಕ್ಲಾಸ್ನಲ್ಲಿ ಒಬ್ಬ ಹುಡುಗಿ ನನ್ನ ಬುಕ್ ಹರಿದು ಹಾಕಿದ್ಲು. ಕೋಪ ಬಂದು ಕಿರಿಚಿದೆ. ಆ ಹುಡುಗಿ ನನ್ನ ಮೇಲೆ ಕ್ಲಾಸ್ ಟೀಚರ್ಗೆ ಕಂಪ್ಲೇಂಟ್ ಕೊಟ್ಟಳು. ನನ್ನ ಬಗ್ಗೆ ತಿಳಿದಿದ್ದು ನಮ್ಮ ಟೀಚರ್ ನನ್ನನ್ನು ಏನೂ ಅನ್ನಲಿಲ್ಲ. ಸರಿ, ಆ ಹುಡುಗಿಗೆ ಹೊಡೆದ್ರು. ಆ ಹುಡುಗಿ ನನ್ನ ತಂಗಿ ಜೀವಗ್ನ ಹತ್ರ ಹೋಗಿ ನನ್ನ ಮೇಲೆ ಇಲ್ಲದ ಸಲದನ್ನು ಹೇಳಿ ಮನೆಗೆ ಬಂದ ತಕ್ಷಣ ನಮ್ಮ ಚಿಕ್ಕಮ್ಮ ನನ್ನ ಬೆನ್ನಿಗೆ ಚೆನ್ನಾಗಿ ಹೊಡೆದ್ಲು. ಅದಕ್ಕೆ ಆ ದಿನದಿಂದ ನಾನು ಯಾರ ಮೇಲೂ ಕಿರ್ಚಲ್ಲ ಅಂದ್ಲು ಸ್ಪಂದನ. ಸ್ಮಿತಾ, ಅದು ಸರಿ, ಸ್ಕೂಲು, ಇದು ಆಫೀಸ್ ಅಲ್ವಾ ಅಂದ್ಲು. ನನ್ನ ತಂಗಿ ಜೀವಗ್ನ ಯಾವಾಗಲೂ ಪಾರ್ಟಿಂತ ಹೋಗ್ತಿರ್ತಾಳೆ, ಎಲ್ಲಾದರೂ ನಮ್ಮ ಆಫೀಸ್ನವ್ರು ಕಾಣಿಸಿದ್ರೆ ಇನ್ನೇನಾದರೂ ಇದೆಯಾ ಅಂದ್ಲು. ನಿನ್ನ ತಂಗಿ ತಿಂಗಳಲ್ಲಿ ಎಷ್ಟು ದಿನ ಹೋಗ್ತಾಳೆ ಪಬ್ಗೆ ಅಂತ ಕೇಳಿದ್ಲು. ತಿಂಗಳಲ್ಲಿ ಎಲ್ಲ ದಿನ ಹೋಗ್ತಾಳೆ ಅಂತ ಹೇಳಿದ್ಲು. ಹೋಗಿ ಏನು ಮಾಡ್ತಾಳೆ? ಏನೋ ಗೊತ್ತಿಲ್ಲ. ಅದೇನು ಹಾಗೆ ಅಂದ್ಲು ಸ್ಮಿತಾ. ನಾನು ಯಾವತ್ತೂ ಹೋಗಿಲ್ಲ, ನನ್ನಂಥವ್ರನ್ನ ಸೇರಿಸಲ್ವಂತ ಅಲ್ಲಿಗೆ ಅಂದ್ಲು. ಸ್ಮಿತಾ, ನಿನ್ನಂಥವ್ರು ಅಂದರೆ ನಂತರ ಡ್ರೆಸ್ ಹಾಕ್ಕೊಳ್ಳಲ್ವಂತೆ, ಸುಂದರವಾದ ಹುಡುಗಿಯರು ಮಾತ್ರ ಹೋಗಬೇಕಂತೆ, ಮೇಕಪ್ ಹಾಕ್ಕೊಳ್ಬೇಕಂತೆ, ನನಗೇನೋ ಮೇಕಪ್ ಹಾಕ್ಕೊಂಡ್ರೆ ಅಲರ್ಜಿ ಅಂತ ಹೇಳಿದ್ಲು. ಅಲರ್ಜಿ ಯಾಕೆ ಅಂತ ಕೇಳಿದ್ಲು ಸ್ಮಿತಾ. ಏನೋ ಗೊತ್ತಿಲ್ಲ, ಒಂದಿನ ಅದೇನೋ ಕ್ರೀಮ್ ಹಚ್ಚಿದ್ಲು ಜೀವಗ್ನ, ಆಮೇಲೆ 1 ತಿಂಗಳು ನನ್ನ ಮುಖ ಎಲ್ಲ ಗುಳ್ಳೆ ಎತ್ಬಿಟ್ಟಿದ್ವು, ತುಂಬ ಕಷ್ಟಪಟ್ಟೆ, ತುರ್ಕೆ ಕೂಡ ಇತ್ತು ಅಂದ್ಲು. ಕ್ರಿಶ್ ಕಾರ್ತಿಕ್ ಸ್ಮಿತಾಗೆ ಅರ್ಥ ಆಯಿತು ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ. ಸ್ಮಿತಾ ಏನೂ ಮಾತಾಡಲಿಲ್ಲ. ಸ್ಪಂದನ, ಟೈಮ್ ಆಯಿತು, ಕ್ಯಾಬ್ ಇದೆ, ನಾನು ಹೊರಡ್ತೀನಿ, ಲೇಟ್ ಆದರೆ ಬೈತಾರೆ ಅಂದ್ಲು. ಸರಿ ಅಂದ್ಲು. ಮತ್ತೆ ಬಂದು ನನಗೆ ಚಾಕ್ಲೇಟ್ ಬೇಕಂದ್ಲು. ಸರಿ ನಡಿ ಹೋಗೋಣ ಅಂದ್ಲು ಸ್ಮಿತಾ. ನಮ್ಮ ಮನೇಲಿ ಒಂದು ಕೆಲಸದ ಹುಡುಗಿ ಇದ್ದಾಳೆ, ಅವಳು ನನಗೆ ನಮ್ಮ ಮನೆಯವ್ರಿಗೆ ತಿಳಿಯದ ಹಾಕಿ ತಿನ್ನೋಕೆ ಕೊಡ್ತಿದ್ದಾಳೆ ಅಂದ್ಲು ಸ್ಪಂದನ. ಕ್ರಿಶ್ ನಕ್ಕೊಂಡ ಇದನ್ನು ಕೇಳಿ. ಸ್ಮಿತಾ 2 ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ತೊಗೊಂಡ್ಲು ಕ್ಯಾಂಟೀನಲ್ಲಿ. ಒಂದು ನಿನಗೆ, ಒಂದು ಆ ಹುಡುಗಿಗೆ ಅಂದ್ಲು ಸ್ಮಿತಾ. ಹ್ಞೂ ಅಂತ ನಾನು ಹೊರಡ್ತೀನಿ ಅಂದ್ಲು ಸ್ಪಂದನ. ಸರಿ ಅಂತ ಸ್ಮಿತಾ ಕ್ಯಾಬ್ ಹತ್ರ ಬಿಟ್ಟು ಮತ್ತೆ ಕ್ರಿಶ್ ರೂಮ್ಗೆ ಬಂದಳು. ಕತೆ ಮುಂದುವರಿಯುತ್ತೆ. ಇನ್ನೂ ಬೇಕು ಅಂದರೆ ಕಾಮೆಂಟ್ ಮಾಡಿ.